ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ ಇವತ್ತಿನ ವಿಡಿಯೋದೊಳಗೆ ಒಂದೇ ಹಿಟ್ಟಿನಿಂದ ಅಗದಿ ಈಜಿಯಾಗಿ ತೆಂಗಳನ್ನು ಹೆಂಗೆ ಮಾಡ್ಕೊಳ್ಳೋದಂಬುದನ್ನು ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕತ್ತೀನಿ. ಅಂದರೆ ನಾವು ಚಕ್ಲಿ ಅದು ಮಾಡ್ಕೊಂಡಿರ್ತೀವಿ, ಮತ್ತು ಇದಕ್ಕೇನು ಭಾಳ ಪ್ರೊಸೀಜರ್ ಇಲ್ಲ. ಮನೆಯೊಳಗಿದ್ದು ಒಂದೇ ಹಿಟ್ಟಿನಿಂದ ಅಗದಿ ಸರಳಾಗಿ ನೀವು ಮಾಡ್ಕೋಬೋದು. ನೈವೇದ್ಯಕ್ಕೆ ಸತ್ಯಕ್ಕೆ ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯಕ್ಕೆ ಸತ್ಯಕ್ಕೆ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು. ಅಷ್ಟು ಚಲೋ ಆಗ್ತಾವೆ. ಹೆಂಗೆ ಮಾಡಿದೆ, ಏನೇನು ಸಾಮಾನು ಬೇಕೆಂಬುದನ್ನು ಈಗ ನೋಡ್ಕೊಂಬರೋಣಂತ. ಇಲ್ಲಿ ನೋಡ್ರಿ, ಒಂದು ಬುಟ್ಟಿಗೆ ನಾನು ಈ ಬಟ್ಲದ್ದೆ 2 ಬಟ್ಲ ಅಕ್ಕಿ ಹಿಟ್ಟು ಹಾಕೊಳಕತ್ತೀನಿ. ಇದು 1, ಇದು 2 ಬಟ್ಲ ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡೀನಿ. ಇಲ್ಲಿ ಹಾಕ್ಲಿಕ್ಕೆ ನಾನು ಉಪ್ಪು ತೊಗೊಂಡಿನಿ, ರುಚಿಗೆ ತಕ್ಕಷ್ಟು ಇಂಗು ಮತ್ತು ಜೀರಿಗೆ ತೊಗೊಂಡಿನಿ. ಇವೇನಿದೆ ಇದಕ್ಕೆ ಹಾಕೋಣ. ಇದು ನೋಡ್ರಿ, ಯಾವ ಕಪ್ಪಿಲೆ ಹಿಟ್ಟು ತೊಗೊಂಡಿದ್ದೆ ಅದೇ ಕಪ್ಪಿಲೆ ನಾನು, ಅಂದರೆ ಅದೇ ಬಟ್ಲದ್ದೇ ಮೊಸರು ತೊಗೊಂಡಿನಿ. ಹುಳಿ ಮೊಸರು ತೊಗೊಂಡ್ರೆ ಭಾಳ ಚಲೋ ಆಗ್ತದೆ. 3/4 ಬಟ್ಲಷ್ಟು ತೊಗೊಂಡು ನಾನು ಇದನ್ನೇನದು ಹುಳಿ ಮೊಸರು ಇದಕ್ಕೆ ಹಾಕೊಳಕತ್ತೀನಿ. ಮಜ್ಜಿಗಿದ್ರು ತೊಗೋಬೋದು. ಈಗ ನಾನು ಇದಕ್ಕೆ ಈ ಸೌಟಿಲೆ 2 ಸೌಟು ಕಾದ ಎಣ್ಣೆ ಹಾಕ್ಲಿಕ್ಕತ್ತೀನಿ. ಚಲೋತ್ ನನಗೆ ಹೊಗೆ ಆಡೋಂಗೆ ಎಣ್ಣೆ ಕಾದಿರ್ಬೇಕು ನೋಡ್ರಿ. 1 ಸೌಟು ಹಿಂಗೆ ಹೊಗೆ ಆಡ್ಬೇಕು, ಅಂದರೆ ಚಲೋ ಕುರುಕುರಾಗಿ ಚಲೋ ಬರ್ತಾವೆ. ಇದೇನದ 2 ಸೌಟು ಎಣ್ಣೆ ಹಾಕಿ ಇದನ್ನೇನದ ಮೊದಲು ಚಮಚದಲ್ಲೇ ಕೈ ಆಡ್ಸ್ಕೋಬೇಕಾಗ್ತದೆ. ಎಣ್ಣೆ ಬಿಸಿ ಇರ್ತದೆ. ಈಗ ಮೊಸರಿನೊಳಗೆ ಕಲಿಸ್ಕೊಂಡು ಆಮೇಲೆ ಎಷ್ಟು ಬೇಕಷ್ಟು ನೀರು ನೋಡಿ ಹಾಕ್ಕೊಂಡು ಕಲಿಸ್ಕೋಬೇಕಾಗ್ತದೆ. ಇದನ್ನು ಮೊದಲೇ ಇದನ್ನೆಲ್ಲ ಕಲಿಸ್ಕೊಳ್ಳೋಣ, ಆಮೇಲೆ ಕೈಲೇನೆ ಕಲಿಸ್ಕೋಬೇಕಾಗ್ತದೆ. ಚಲೋತ್ ನಿಂಗೆ ಒತ್ತಿ ಇಲ್ಲಿ ನೋಡ್ರಿ, ಹಿಂಗೆ ಕಲಿಸ್ಕೊಂಡು ನಾನು ಇನ್ನೂ ಉದುರದ ಸ್ವಲ್ಪ ಏನದ ನಾನು ನೀರು ಹಾಕೋತೀನಿ. ಅದು ಮೊಸರಿನ ಮಟ್ಲಿಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋತಾ ಕಲಿಸ್ಕೋತೀನಿ. ಕೈಯಾಗ ಚೂರು ಚಲೋತ್ ನಿಂಗೆ ನಾದಿ ಹಿಂಗೆ ಕಲಿಸಿದ್ರೆ ಚಲೋ ಆಗ್ತದೆ. ಇಲ್ಲಿ ಆಮೇಲೆ ಸ್ವಲ್ಪ ನಾದ್ಕೊಂಡ್ರು ಚಲೋ ಆಗ್ತದೆ. ಎಲ್ಲ ಕಲಿಸಿದ ಮೇಲೂ ಅತಿ ಗಟ್ಟೆಲ್ಲ ಅತಿ ನೀರೆಲ್ಲ ಒಂದು ಹವಣಿ, ಅಂದರೆ ಚಪಾತಿ ಹಿಟ್ಟಿನಿಂದ ಸ್ವಲ್ಪ ಮಿದುವಾಗಿ ಕಲಿಸ್ಕೋಬೇಕಾಗ್ತದೆ. ಇಲ್ಲಿ ನೋಡ್ರಿ, ಈ ಹದಕ್ಕೆ ಕಲಿಸ್ಕೊಂಡೆ ನಾನು. ಮೊಸರಿನೊಳಗೆ ಆದರೂ ಚಲೋ ಆಯ್ತು. ನಿಮ್ಗೆ ಅಷ್ಟಕ್ಕೂ ಮೊಸರು ಬೇಕಂದ್ರೆ ಅಷ್ಟನ್ನು ಮೊಸರು ಹಾಕ್ಕೊಂಡು ಕಲಿಸ್ಕೋಬೋದು. ಇಲ್ಲ ಮಜ್ಜಿಗೆ ಮೊಸರು, ಇಲ್ಲ ಅಂದ್ರೆ ಸ್ವಲ್ಪ ನೀರು ಮೊಸರು ಹಾಕ್ಕೊಂಡು ಕಲಿಸ್ಕೋಬೋದು. ಮೊಸರು ಹಾಕಿದ್ರೆ ಮಾತ್ರ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವೆ. ಇದನ್ನು ಕಲಿಸ್ಕೊಂಡಿನಿ. ಒಂದು 5 ನಿಮಿಷ ಏನದ ಇದನ್ನು ಮುಚ್ಚಿಡೋಣ. ಒಂದು 5 ನಿಮಿಷ ಮುಚ್ಚಿಡೋಣ. ಇದು ನೋಡ್ರಿ, ತೆಂಗಳು ಮಾಡ್ಲಿಕ್ಕೆ ನಾನು ಈ ಬಿಲ್ಲಿ ತೊಗೊಂಡಿನಿ. ಇವೇನು 3 ಬರ್ತಾವಲ್ಲ, ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಟ್ಕೊಂಡು ಇದನ್ನು ಹಾಕೋಣಿಗೆ. ಇದಕ್ಕೆ ಇಲ್ಲೇ ಹಿಟ್ಟು 5 ನಿಮಿಷ ಆಗಿದೆ. 5 ನಿಮಿಷ ನೆನೆಸಿದ್ರು ನಡೀತದೆ. ನೀವು ಕಲಿಸ್ಕೊಂಡು ಕೊಳೆ ಮಾಡ್ಕೊಂಡ್ರು ಬರ್ತದೆ. ಒಂದು 5 ನಿಮಿಷ ನೆಂದರೆ ಸಾಕಾಗ್ತದೆ. ನೋಡ್ರಿ, ಎಷ್ಟು ಚಲೋ ಆಗಿದೆ ಹಿಟ್ಟು. ಹದ ಆಗಿದೆ ಅಗದಿ ಕೈಯಾಗ. ಈಗ ಇದಕ್ಕೇನದ ಒರಳಿಂದಕ್ಕೆ ಹಾಕೊಂಡು ಇದನ್ನು ಚಕ್ಲಿ ಒರಳಿಗೆ ನಿಮ್ಗೆ ಬೇಕಂದ್ರೆ ಇದಕ್ಕೆ ಎಳ್ಳು ಹಾಕ್ಕೋಬೋದು, ಅಜ್ವಾನ್ ಹಾಕ್ಕೋಬೋದು. ಅಂದ್ರೆ ಅದು ಚಲೋ ಆಗ್ತದೆ. ಎಳ್ಳು ಹಾಕ್ಕೊಂಡ್ರೆ ಚಲೋ ಆಗ್ತದೆ. ಇಷ್ಟು ಹಾಕ್ಕೊಂಡಿನಿ. ಇದಕ್ಕೇನದ ಮುಚ್ಚೆ ಇಡೋಣ ಇದನ್ನು ಹಿಟ್ಟನ್ನ. ಇಲ್ಲೇ ತೆಂಗಳು ಹತ್ತಲಿಕ್ಕೆ ಪ್ಲೇಟ್ ತೊಗೊಂಡಿನಿ. ಪ್ಲೇಟ್ ಮೇಲೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಹೆಂಗನ ಒತ್ಕೋಬೋದು ನೀವು ಎಲ್ಲನೂ. ನೋಡ್ರಿ, ಎಷ್ಟು ಚಲೋ ಬರ್ತಾವೆ. ಸ್ವಲ್ಪ ನಿಮಗೆ ಮುರಿಯಂಗಿಲ್ಲ, ಇದು ಆಗಂಗಿಲ್ಲ. ಬರೀ ಒಂದು ಅಕ್ಕಿ ಹಿಟ್ಲಿಂದ ಒಂದೇ ಹಿಟ್ಲಿಂದ ಆರಾಮ್ ನೀವು ತೆಂಗಳು ಮಾಡ್ಕೋಬೋದು. ಅಷ್ಟಿಟ್ಟು ರುಚಿ ಆಗ್ತಾವೆ. ನೋಡ್ರಿ, ಎಷ್ಟು ಚಲೋ ಬಂದಾವ. ಇದು ನೋಡ್ರಿ, ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿನಿ. ಎಣ್ಣೆ ಕಾದದ. ಈಗೇನದ ಇವನು ಹಾಕೋಣ. ಹಿಂಗೆ ತೊಗೊಂಡು ಆರಾಮ್ ಹಾಕ್ಬೋದು. ಏನು ಹರಿಯಂಗಿಲ್ಲ, ಏನಿಲ್ಲ. ಮಧ್ಯಮ ಉರಿ ಒಳಗೆ ಕರ್ಕೋಬೇಕು, ಅಂದರೆ ಚಲೋ ಆಗ್ತಾವೆ ಕ್ರಿಸ್ಪಿಯಾಗಿ. ಈಗ ನೋಡ್ರಿ, ಇಷ್ಟು ಕೆಂಪಾಗ್ಯಾವು. ಕೆಂಪು ಕರ್ಕೊಂಡ್ರೆ ಚಲೋ ಆಗ್ತಾವೆ, ಕ್ರಿಸ್ಪಿಯಾಗಿ ಬರ್ತಾವೆ. ಈಗ ಕರೆಕ್ಟ್ ಆಗ್ಯಾವ. ಇವು 2 ಕಡೆ ಹೊಳಿಸಿ ಕರ್ಕೋಬೇಕಾಗ್ತದೆ. ಈಗ ಇವನೇನಾದ್ರೆ ತೊಗೊಳಿಕತ್ತೆ ನಾನು.
ನೋಡಿದ್ರಲ್ಲ ತೆಂಗಳು ಮಾಡೋದು ಎಷ್ಟು ಈಜಿ ಅದಂಥೇಳಿ ಮನೆಯೊಳಗಿದ್ದ ಬರೇ ಒಂದು ಅಕ್ಕಿ ಹಿಟ್ಟಿನಿಂದ ನೀವು ಆರಾಮಾಗಿ ಇವನ್ನ ತೆಂಗಳು ಮಾಡ್ಕೋಬೋದು. ಮತ್ತು ಸಣ್ಣ ಮಕ್ಕಳು ಸತ್ಯಕ್ಕೆ ಮಾಡ್ಬೋದು ನೋಡಿರಿ, ಇವೇನು ಹರಿಯಂಗಿಲ್ಲ ಏನಿಲ್ಲ. ಇಷ್ಟು ಅಳತಿ ಪ್ರಮಾಣದೊಳಗೆ ಮಾಡ್ಕೊಂಡ್ರೆ ಭಾಳ ಚಲೋ ಆಗ್ತಾವೆ. ಮುಖ್ಯ ಅಂದ್ರೆ ನೋಡಿರಿ ಎಣ್ಣೆ ಹಿಡಂಗಿಲ್ಲ, ಅಷ್ಟು ಒಣ ಆಗ್ತಾವೆ. ಮತ್ತು ನೋಡಿರಿ ಎಷ್ಟು ಕುರು ಆಗಿ ಭಾಳ ಚಲೋ ಆಗ್ತಾವೆ, ಬಾಯಾಗೂ ಹಂಗೆ ರುಚಿ ಇರ್ತಾವೆ. ಇವೇನದ ದೇವ್ರ ನೈವೇದ್ಯಕ್ಕೆ ಮಾಡ್ಕೋಬೋದು. ನೀವು ಹಿಂಗೆ ಮಳೆಗಾಲದೊಳಗೆ ಮಾಡಿಟ್ರಂದ್ರೆ ಸಾಯಂಕಾಲ ಚಹಾ ಜೊತೆಗೆ ತಿನ್ನಲಿಕ್ಕೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವೆ. ನಿಮ್ಮ ಮನೆಯೊಳಗೆ ನೀವು ತಪ್ಪದೆ ಟ್ರೈ ಮಾಡಿರಿ. ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿಯಾಗೋಣಂತೆ. ಶ್ರೀರಾಮ ಸಮರ್ಥ.